ಹಾಯ್ ಗಾಯ್ಸ್, ಇಷ್ಟೊತ್ತಕ ಮಠ ಎಲ್ಲ ನೋಡ್ಕೊಂಬಂದು ಈಗ ಎತ್ತುಗಳು ಕಟ್ಟಿದ್ದಾರೆ. ನೋಡ್ಕೊಂಬರೋಣ ಯಾವ ಎಷ್ಟಕ್ಕೆ ಹೋಗ್ತವೆ, ಯಾವ್ಯಾವ ಊರಿಂದ ಬಂದಿದ್ದಾರೆ ಎಲ್ಲ ತಿಳ್ಕೊಂಬರೋಣ. ಬನ್ನಿ ಗಾಯ್ಸ್. ನೋಡಿ ಎಂತೆಂಥ ಚೆನ್ನಾಗಿ ರೆಡಿ ಮಾಡಿದ್ದಾರೆ ದನಗಳನ್ನೆಲ್ಲ ಅಂತ. ಚೆನ್ನಾಗಿ ಸಾಕಿದ್ದಾರೆ. ಸರ್ಕಾರಿ ಕೆಲಸದಂಗೆ ನಾವು ಅನ್ನ ತಿನ್ನೋದೇ ಹಿಂಗೆ. ನಾವು ದನ ಕಾಯೋರು, ನಮ್ಮನ್ಯಾರು ಶಿವ ಕಾಯೋರು. ನಾವು ದನ ಕಾಯೋರು, ನಮ್ಮನ್ಯಾರು ಗುರು ಕಾಯೋರು. ನೋಡಪ್ಪ 30,000 ಒಂದೊಂದು ಕುರಿ ತಗ ಕಾರ್ಡ್ ಸ್ವೈಪ್ ಮಾಡ್ತೀಯಾ? ಅವೆಲ್ಲ ನಡೆಯಲ್ಲ ಅಂತ ಕ್ಯಾಶು ತಗ ಇದೆ ಕ್ಯಾಶ್ ತಗ 1200 HP. ಯಾವ ಇವೆಲ್ಲ ಅಕೌಂಟಾಗಿ ಬರ ಹೋಗೋಣ. ನೋಡಿದ್ರಲ್ಲ ಗಾಯ್ಸ್, ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈಗಿನ ಕಾಲದ ಮಕ್ಕಳನ್ನ ಮಾತಾಡ್ಸಿರೆ ನಮಗೆ ಡೈಲಾಗ್ ಹೊಡಿತಾರೆ. ಏನು ಮಾಡೋಕ್ಕಲ್ಲ, ನಾವು ದನಗಳು ನೋಡಿಕೊಂಡು ಮುಂದೆ ಹೋದೋ. ನೋಡಿ ಇವೆಲ್ಲ 2 ಲಕ್ಷ 3 ಲಕ್ಷ ದನಗಳು ಎಂಥ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ನೋಡಿ ದನಗಳನ್ನೆಲ್ಲ ನೋಡಿಕೊಂಡು ಮುಂದೆ ಬನ್ನಿ ಹೋಗೋಣ, ರೈಟ್ ಕೇಳೋಣ ಎಷ್ಟು ಹೇಳ್ತಾರೆ, ಯಾವ್ಯಾವ ಊರಿಂದ ಬಂದಿದ್ದಾರೆ, ಸಿದ್ಧಗಂಗೆ ಮಠದಲ್ಲಿ ಯಾವ್ಯಾವ ರೀತಿ ದನ ಮಾರಾಟ ಮಾಡೋಕ್ಕೆ ಯಾವ್ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ, ವರ್ಷದಿಂದ ವ್ಯಾಪಾರ ಮಾಡ್ತಿದ್ದಾರೆ ಎಲ್ಲ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ. और अभी तो रुको, क्लाइमैक्स अभी बाकी है. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಯಾವ ಊರು ತಮ್ಮದು? ಸರ್ ನಮ್ದು ಮಾಗಡಿ. ಹೌದಾ ಸರ್, ಎಲ್ಲ ಕರುಗಳಲ್ಲಿ ಜಾತ್ರೆಗೆ ಹಾಕಿದ್ರಾ? ಸರ್ ಕರ್ಕೊಂಡು ಇಲ್ಲೇ ಜಾತ್ರೆಯಲ್ಲೇ ಕೂಟ ಮಾಡಿದ್ವಿ ಸರ್ ಇವಾಗ. ಹೌದಾ, ಏನು ಬೆಲೆ ಬಿದ್ದು? ಸರ್ ಇವು ನಮ್ಮ 165. ಹೌದಾ ಸರ್, ತಮ್ಮದು ಯಾವ ಊರು? ಬಿಡದಿ ಸರ್. ಬಿಡದಿ ಹತ್ರ? ಹೌದಾ ಒಳಗಡೆ ಹೌದಾ, ನೀವು ಓರಿ ಕಟ್ಟಿರಿ ಸರ್ ಇಲ್ಲಿ? ಇಲ್ಲ ಸರ್ ನಾವು ಬಂದಿದ್ದೀವಿ ಸರ್. ಹೌದಾ, ನೋಡಕ್ಕ ಸರ್. ಮತ್ತೆ ಎಷ್ಟು ತಿಂಗಳು ಕರುಗಳು ಸರ್ ಇವು? ಸರ್ ಇವು ಏನಿಲ್ಲ ಅಂದ್ರೆ ಒಂದು 8-9 ತಿಂಗಳು ತರ್ಬೋದು ಸರ್. ಹೌದಾ, ನೀವೇ ಜೋಡಿ ಮಾಡಿದ್ದಾ? ಹೌದು ಸರ್. ಸರ್ ಇನ್ನು ಇವಿನ್ನು ಏನು ಆರಂಭ ಕೊಡಿಲ್ಲ ಅಲ್ವ ಸರ್? ಸರ್ ಇಲ್ಲ ಸರ್, ಇನ್ನ ಈ ಕುಡಿಯೋದು ಬಿಟ್ಟು ಮೂರು ಚುಚ್ಚೋರಿ ಇವ್ಕೆ. ಹೌದಾ, ಮಾಗಡಿನೇ ಸರ್ ನಿಮ್ಮದು? ಸರ್ ಮಾಗಡಿ. ಸರ್ ಏನು ಬಿಸ್ನೆಸ್ ಮಾಡೋದು ನೀವು? ಸರ್ ನಮ್ದೇನು ಇಲ್ಲ ಸರ್, ಇನ್ನೂ ಓದ್ತಾ ಇದ್ದೀವಿ, ಸೆಕೆಂಡ್ ಇಯರ್ ಬಿಕಾಮ್ ಸರ್. ಹೌದಾ, ಈ ಯೂತ್ಸಲ್ಲೇ ಇಂಥ ಒಂದು ಕಾಳಜಿ ನಿಮಗೆ ಬಸವಣ್ಣನ ಬಗ್ಗೆ ಇದೆ ಅಂದರೆ ತುಂಬ ಖುಷಿ ಪಡೋ ಅಂತ ವಿಚಾರ. ಯಾಕೆ ಅಂತಂದ್ರೆ ಇವತ್ತೆಲ್ಲ ಬೇರೆ ಬೇರೆ ವಿದ್ಯುತ್ಗಳಲ್ಲೇ ಜನಗಳು ಇದು ಮಾಡ್ತಾರೆ. ನೀವು ತುಂಬ ಹೆಸರು ಕೇಳಿದ್ವಿ ನಾವು ಕೆಲವೊಂದು ಕಡೆ, ಗಗನ್ ಒಳ್ಳೆ ಓರಿ ಕಟ್ತಾರೆ ಅಂತೇಳಿ. ಸರ್ ನೀವು ಮಾಗಡಿಗೆ ಎಷ್ಟು ಜೊತೆ ಹಾಕ್ತೀರಿ ಸರ್? ಸರ್ ಮಾಗಡಿ ಒಂದು 15 ಜೊತೆ ಹಾಕಿ. ಹೌದು ಸರ್. ಇವು ಯಾರಿಗೆ ಕೊಟ್ಟಿರಿ ಸರ್ ಈ ಕರುಗಳು? ಸರ್ ಇವು ಕೊಟ್ಟಿಲ್ಲ ಸರ್, ಇನ್ನ ಹೌದಾ? ಕೇಳ್ತಾವ್ರೆ, ಇನ್ನ ಕೊಟ್ಟಿಲ್ಲ. ಮನೇಲಿ ಉಮೇಶ್ ಅವ್ರು ಕೇಳ್ತಾವ್ರೆ ಬೇಬಿ ಮಾಡ್ಬೇಕು ಅಂತ. ಹಾಂ ಹಾಂ, ಬೇಬಿ. ವ್ಯಾಪಾರ ಅರ್ದಿಲ್ಲ ಸರ್. ಹೌದಾ ಸರ್, ಈಗ ಬಂದರೆ ನೀವು ಕೊಡಲ್ಲ ಬೆಲೆಗೆ? ಅಂದ್ರೆ ಕೊಡ್ತೀವಿ ಸರ್. ಏನು ಬೆಲೆ ಹೇಳ್ತೀರಾ ಸರ್ ಈಗ ಬಂದರೆ? ಸರ್ ಈಗ 2.25 ಲಕ್ಷ ಹೇಳ್ತಾ ಇದೀವಿ ಸರ್. 2.25 ಲಕ್ಷ. ಓಕೆ ಓಕೆ. ಎಷ್ಟು ವರ್ಷದಿಂದ ನೀವು ದನ ಕಟ್ತಾ ಇದ್ದೀರಾ? ಸರ್ ನಾವು ಹುಟ್ಟಾಗಿಂದನೂ ನಮ್ಮ ಮನೇಲಿ ದನ ನೋಡ್ತಾ ಇದೀವಿ ಸರ್. ನಾವು 7ನೇ ಕ್ಲಾಸಿಂದ ದನ ಕಟ್ತಾ ಇದೀವಿ. ಹೌದಾ, ಆದರೆ ತುಂಬ ಖುಷಿ ಆಯ್ತು. ಯಾಕೆ ಅಂತಂದ್ರೆ ಇವತ್ತು ಕಾಲೇಜಿಗೆ ಹೋಗ್ಕೊಂಡು ಇವನ್ನೆಲ್ಲ ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರಲ್ಲ. ಅವ್ರು ಉಮೇಶ್ ಅಣ್ಣರು ಇಲ್ಲಿ ಓರಿ ತಂದಿರೋರು ಬಂದಿದ್ದಾರ? ಹೌದು ಸರ್ ಬಂದವರು. ಹಾಂ ಸರ್ ನಮಸ್ತೆ. ನಮಸ್ಕಾರ. ಯಾವ್ರು ಸರ್ ತಮ್ಮದು? ನಾವು ಪಾಂಡಪುರ ಚಿನ್ಕೋಡಿ ಹತ್ರ ಹೊನೇನಹಳ್ಳಿ ಉಮೇಶ್ ಅಂತ. ನೀವು ಯಾವ ಜಾತ್ರೆ ಮಾಡೋ ಸರ್? ಬೇಬಿ ಜಾತ್ರೆ. ಹೌದಾ, ಈ ಓರಿಗಳು ತಾಂಡಿರಿ ಸರ್ ಸಿದ್ಧಗಂಗೆಲಿ ಬಂದು? ಹತ್ರ ಈಗ ಹೇಗೆ ಅನ್ನಿಸ್ತು ಸರ್ ಈ ಸಿದ್ಧಗಂಗೆ ಜಾತ್ರೆ? ತುಂಬಾ ಚೆನ್ನಾಗೈತೆ. ಈ ಆಮೇಲೆ ಇನ್ನೊಂದು ಸಂಭ್ರಮ, ಇಲ್ಲಿ ಮಕ್ಕಳುಗಳು, ಇನ್ನೊಂದು ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗೈತೆ. ನಾವು ತುಂಬ ಅದ್ಭುತವಾಗಿ ಕರ್ನಾಟಕದಲ್ಲಿ ನಂಬರ್ 1 ಜಾತ್ರೆ ಅಂತಂದ್ರೆ ಸಿದ್ಧಗಂಗೆ ಅಂತ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ನಡೆಯುವಂಥ ಅನ್ನದಾನ ಮತ್ತು ಮಕ್ಕಳೋತ್ಸವ ಅಂತ ಕಾರ್ಯಕ್ರಮಗಳು ಬೇರೆ ಕಡೆ ನಡೆಯಲ್ಲ. ತುಂಬ ಚೆನ್ನಾಗಿದೆ. ಇವತ್ತು ನಿಮಗೆ ತುಂಬ ಲೈಕ್ ಆದಂಥ ಓರಿ, ಅತಿ ಉತ್ತಮವಾಗಿ ಬೆಲೆಗೆ ಮಾರೋಂಥ ಓರಿ ಈ ಸಿದ್ಧಗಂಗೆಯಲ್ಲಿ ಯಾವ ಅನಿಸ್ತು ಸರ್ ನಿಮಗೆ? ಹಣ ಇದೆ ಈ ಕೊಂತಲ್ಲಿ ಇಲ್ಲಿ ನಮ್ಮ ರಾಕಿಯಣ್ಣವ್ರು ತಗೊಂಡವ್ರೆ. ಹೌದಾ ಸರ್, ಅವು ಯಾವ ಊರು ಓರಿ ಯಾರ ಹತ್ರ ತಗೊಂಡ್ರು ಸರ್ ಅವರು? ಉಮೇಶ್ ಅಣ್ಣವ್ರ ಹತ್ರ ಮರೇಶ್ ಅಣ್ಣರ ಅಂತ 10,000 ಕಮ್ಮಿ 11 ಲಕ್ಷ ತಗೊಂಡಿದ್ದಾರೆ. ನಾಲ್ಕಲ್ಲವು ತುಂಬಾ ದೊಡ್ಡ. ಈ ಜಾತ್ರೆಗೆ ತುಂಬ ಉತ್ತಮವಾದ ರೇಟು ಅಂತ ಅನಿಸುತ್ತೆ. ನಾನು ಈ ಹಲವಾರು ಕಡೆ ವಿಡಿಯೋ ಮಾಡಿದ ಕ್ಷಣದಲ್ಲಿ ಅಷ್ಟು ದೊಡ್ಡ ಮಟ್ಟದ ಬೆಲೆ ಯಾವೂ ಆಗಿಲ್ಲ. 5-6 ಲಕ್ಷ ಅಂತೆಲ್ಲ ಹೇಳಿದರು. ತುಂಬ ಖುಷಿ ಆಯಿತು. ವಿಚಾರ ತುಂಬ ಖುಷಿ ಆಯ್ತು ಸರ್. ತುಂಬಾ ಚೆನ್ನಾಗಿದೆ. ಬೇಬಿಗೆ ನೀವು ಎಷ್ಟು ಜೊತೆ ಮಾಡ್ತೀರಿ ಸರ್? ನಾವು 4 ಜೊತೆ ಕಟ್ತೀವಿ.
ಹಾಂ ಹಾಂ. ಈ 10 ಲಕ್ಷ 11 ಲಕ್ಷಕ್ಕೆ ತಾಂಡಿರೋಂಥ ಅವರು ವ್ಯಕ್ತಿ ಯಾರು ಸರ್? ಇಲ್ಲೇ ರಾಕಿ ಅಂತ ಅಣ್ಣ. ಹೌದಾ? ಯಾವ ಊರು ಸರ್ ಅವ್ರದ್ದು? ಅವರು ಕೆಂಗೇರಿ ಹತ್ರ ಅವ್ರು ಕೆಲವೊಂದು ಇದ್ರಲ್ಲಿ ನಾವು ನೋಡಿದ್ದೀವಿ, ತುಂಬ ಹಲವಾರು ಒಳ್ಳೊಳ್ಳೆ ಎತ್ತುಗಳು ಕಟ್ತಾರೆ ಅಂತ ಜಾತ್ರೆಗೆ ಅಂತ ವಿಚಾರ ಕೇಳಿದ್ದೀವಿ. ಹಾಗಾದರೆ ಅವೇ ತುಂಬ ಹೈಯೆಸ್ಟ್ ರೇಟಿಗೆ ಆಗಿರೋದು ಅದೇನಾ ಸರ್? ರೆಡಿ ಸಿದ್ವಿ ಅವೇ ಟಾಪ್ ದುಡ್ಡಿಗೆ ಮಾರಿಕೊಂಡು ಮಾಡಿ. ಹೌದಾ ಸರ್? ನಮಸ್ತೆ. ಪಿಚ್ಕೊಂಡ್ರಿಪಾಳ್ಳಿ ಅಂತಂದ್ರೆ ನಿಮ್ಮ ಹತ್ರ ಯಾವ ಊರುಗಳಿದೆ ಸರ್? ಮನೆ ಹತ್ರ ಒಂದು ಜೊತೆ ಒಂದು. ಹೌದಾ ಸರ್? ನೀವು ಎಷ್ಟು ವರ್ಷದಿಂದ ದನ ಕಟ್ತೀರಾ ಸರ್? ನಾವು ಚಿಕ್ಕ ವಯಸ್ಸಿಂದ ಕಟ್ತಾ ಇದ್ದೀವಿ. ಹೌದಾ, ನಿಮ್ಮ ತಂದೆಯವ್ರ ಕಾಲದಿಂದ ಕಟ್ತಾ ಇದ್ದೀರಾ? ಜೋರ ಮಾತಾಡಿ ಸರ್. ತುಂಬ ಬ್ಯೂಟಿ ಇದ್ದೀರಾ ಅಂತ ಬ್ಯೂಟಿ ಓರಿನ ಕಟ್ಟಿದ್ದೀರಾ. ಯಾಕಂತಂದ್ರೆ ನಾಚ್ಕೊಂಬೇಡಿ, ಮಾತಾಡಿ ಸರ್. ಹಸು ಕರು ಕೊಟ್ಟಿದ್ದು ನೀವೇ ಅಲ್ವಾ? ಎಷ್ಟು ಲಕ್ಷಕ್ಕೆ ಕೊಟ್ರಿ ಸರ್? 3,60,000. ಹಸು ಕರ್ನ 13,60,000 ಮಾರಿದ್ರಿ. ಯಾರಿಗೆ ಕೊಟ್ಟಿ ಸರ್? ಮರೇಶ್ ಅಣ್ಣರಿಗೆ ಕೊಟ್ರಾ? ಆಯ್ತು ಸರ್, ತುಂಬ ಥ್ಯಾಂಕ್ ಯು ಸರ್. ಜೈ ಹಳ್ಳಿಕಾರ್ ಸರ್. ಅಣ್ಣ ಇವು ದನ ಎಷ್ಟು ರೇಟ್ ಹೇಳ್ತಾ ಇದ್ದೀರಾ? ಯಾವ ಊರು ನಿಮ್ಮದು? ಅಣ್ಣ ನಮ್ಮ ತುಮಕೂರು, ಅಣ್ಣ ಇಲ್ಲೇ ರಿಂಗ್ ರೋಡು ಗೆದ್ಲಹಳ್ಳಿ. ಅಣ್ಣ ಇದು ನೀವೇ ತಂದಿರೋದ ಇಲ್ಲ ನಿಮ್ಮ ಮನೆಗೆ ಸಾಕಿದ ಚಿಕ್ಕದ್ರಿಂದ? ಅಣ್ಣ ಇದು ಈ ಎತ್ತು ತಾಂಬಂದಿ 6 ತಿಂಗಳಾಯ್ತು. ಅಣ್ಣ ಇದು 1.5 ತಿಂಗಳು ಆಗೈತೆ ತಾಂಬಂದಿ. ಎತ್ತು ನಾನೇ ಕೂಟ ಮಾಡಿರೋದು ಇವು. ಎಷ್ಟು ಹೇಳ್ತಾ ತಂದಿದ್ರ ನಾವು ಯಾವ್ದಣ್ಣ? ಆ ಕಡೆದು ಅಣ್ಣ ವ್ಯಾಪಾರ 15 ಲಕ್ಷ ಹೇಳ್ತಿದ್ದೀನಿ. 2ರಿಂದನಾ? 2ರಿಂದ ಕೊಟ್ಟಿದ್ದೀನಿ. 10 ಲಕ್ಷ 1,000 ಕೊಟ್ಟಿದ್ದೀನಿ. ಅದು ಕೊಟ್ಟಿದ್ದೀರಾ? ಈಗ ಏನೇನು ಹಾಕ್ತೀರಾ ಫುಡ್ಡು? ಏನ್ ಕೊಡ್ತೀರಾ? ಫುಡ್ ಮಾಮೂಲಿ ಕೈ ತಿಂಡಿ ಕೊಡ್ತೀವಿ. ಕೈ ತಿಂಡಿ ಅಂದ್ರೆ? ಕೈ ತಿಂಡಿ ಅಂದ್ರೆ ಚಕ್ಕೆ ಬೂಸ, ರವೆ ಬೂಸ, ಕಡಲೆ ಒಟ್ಟು, ಇನ್ನ ಬೇರೆ ಐಟಮು ವೆರೈಟಿ ಐಟಮ್ ಕೊಡ್ತೀವಿ. ಹಾಲು ಹಾಕ್ತೀವಿ, ಬೆಣ್ಣೆ ಕೊಡ್ತೀವಿ. ಡೈಲಿ ಎಷ್ಟು ಲೀಟರ್ ಕೊಡ್ತೀರಾ ಹಾಲು? ಹಾಲು 2 ಟೈಮಿಂದ 1 ಲೀಟರ್ ಕೊಡ್ತೀವಿ. 2 ಟೈಮಿಂದ 1 ಲೀಟರ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ? ನಾವು ತಾತ ಮುತ್ತಾತನ ಕಾಲದಿಂದನೂ ವ್ಯಾಪಾರ ಮಾಡೋದು. ಸಿಂಗಲ್ ಕೊಡಲ್ವಾ? ಸಿಂಗಲ್ ಕೊಡಲ್ಲ. ಕೂಟ ಮಾಡಿರೋ ಒರಿಜಿನಲ್ ಕೂಟ ಅವು, ಸಿಂಗಲ್ ಹಂಗೆಲ್ಲ ಕೊಡಕ್ಕಾಗಲ್ಲ. ಯಾವ ಊರಣ್ಣ ಇವು? ತುಮಕೂರೇನೆ. ತುಮಕೂರು ಹತ್ರ ರಿಂಗ್ ರೋಡ್ ಗೆದ್ಲಹಳ್ಳಿ. ರಿಂಗ್ ರೋಡ್ ಗೆದ್ಲಹಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಹಂಗೆ ಹೇಳಿ. 99 72 60 60 23 23 66. ಸರಿ ಅಣ್ಣ, ಆಯ್ತು. ಜೊತೆ ಹೆಂಗಣ್ಣ? 6.5 ಕೊಡೋದು? 420 ಕೊಟ್ಟಿದ್ದೀವಿ. ಕಮ್ಮಿ ಇಲ್ಲ ಕೊಟ್ಟಿದ್ದೀರಾ? ಅದೇ. ನಿಮ್ದು ಯಾವ ಊರಣ್ಣ? ಶಿರವಾರ. ಏನು ಕೊಡ್ತೀರಾ ಫುಡ್ ಇವಕ್ಕೆ? ಹಾಂ ಹಾಂ. ಇವು ನೀವೇ ಸಾಕಿರೋದಾ ಇಲ್ಲ ತಂದಿ? ಹಾಂ. ಇದು ಚಿಕ್ಕ ವಯಸ್ಸಿಂದಲೇ ಮಾಡ್ತಿದ್ರಾ? ಹಾಂ.